ಸುಲ್ಫಿ, ನೀನು ಇಷ್ಟೊಂದು ಕನಸುಗಾರ ಅಂತ ನನಗೆ ಗೊತ್ತಿರಲಿಲ್ಲ ಕಣ. ಕನಸು ಕಾಣೋದು ಒಬ್ಬ ಗಾಲಿಬ್ಗೆ ಮಾತ್ರ ಸಾಧ್ಯ. ಯಾಕೆ ಅಂದರೆ ಅವನು ಶಾಯರಿಗೆ ಕನಸೇ ಇಂಪಾರ್ಟೆಂಟು. ಕೇಳಿಲ್ವಾ ಸುಲ್ಫಿ, ಗಾಲಿಬ್ ಶಾಯರಿ ಕೇಳಿ ಖುದ್ದು ಶೇರ್ ವಾಹ್ ವಾ ವಾಹ್ ವಾ ಅಂತಂತೆ. ಗಾಲಿಬ್ಗೆ ಶಾಯರಿಗಳು ಬರೆಯೋದಕ್ಕೆ ಕನಸಬೇಕು, ಆದರೆ ನಮ್ಮಂಥವ್ರಿಗೆ ಕನಸು ಕಾಣೋದಕ್ಕೆ ಶಾಯರಿಗಳು ಬೇಕು. ಇಷ್ಟೆಲ್ಲ ಪೀಠಕ್ಕೆ ಯಾಕೆ ಹೇಳು? ನೀನು ಸಂಯುಕ್ತ ಬಗ್ಗೆ ಕನಸು ಕಾಣ್ತಿದ್ಯಾ ಅಂತ ಹೇಳೋದು. ಸಂಯುಕ್ತ ಕನಸು ಹೊಕೆದಿದ್ದ ತಪ್ಪೇನಾ? ನೀನು ಪಾರ್ಟಿಲಾಗಿದ್ದೆಲ್ಲ ಹೇಳ್ತಾರೆ ಅವತ್ತಿಂದಲೇ ತಾನೆ ನೀನು ಹೀಗೆ ಈ ದೋಸ್ತನು ಮರೆತು ಕನಸು ಕಾಣ್ತಾ ಕೂತಿರು. ಅದು ನೋಡ, ನಾನು ಕನಸು ಕಾಣ್ತಾ ಇದ್ದೀನೋ ಅಥವಾ ಹಾಗಂತ ಪ್ರಮೇಲಿದ್ದೀನೋ ಅಂತ ಗೊತ್ತಾಗ್ತಾನೆ. ಅಷ್ಟಲ್ಲದೆ ಹೇಳ್ತಾರೆ, ಗುಲಾಬಿ ಇದ್ದ ಕಡೆ ಮುಳ್ಳು ಮಾತ್ರ ಇರಲ್ಲ, ಪರಿಮಳನೂ ಇರುತ್ತೆ. ಬಟ್ ನಾನು ಸಂಯುಕ್ತ ನೋಡಿ ಫಸ್ಟ್ ಟೈಮ್ ಅಟ್ರಾಕ್ಟ್ ಆದಾಗ ಐ ಥಾಟ್ ಇಟ್ ವಾಸ್ ಫಿಸಿಕಲಿ ಅಂತ. ನನಗೆ ಅರ್ಥ ಆಗುತ್ತೆ, ಅದು ಬರೀ ಫಿಸಿಕಲ್ ಅಲ್ಲ, ಮೆಂಟಲ್ ಅಂತ. ಪ್ಲೀಸ್, ಏನು ಅಷ್ಟೊಂದು ತಮಾಷೆ ಮಾಡ್ತೇನೆ. ಬಟ್ ಏನೇ ಮೆಂಟಲ್ ಅಂತ ಕರೆದ್ರು ಬಿಯಾಂಡ್ ಸೀರಿಯಸ್ಲಿ ಆಡೋರು. ಇಶ್ಕ್, ಪ್ಯಾರ್, ಮೊಹಬ್ಬತ್, ಕಾದಲ್, ಪ್ರೀತಿ, ಪ್ರೇಮ, ಎಷ್ಟೊಂದು ಹೆಸರು ಇದೆಯಲ್ಲ. ಆದರೂ ಇವೆಲ್ಲ ಮಾಡೋದು ಒಂದೇ ಕೆಲಸ, ಅದೇ ಕೆಡಿಸೋದು, ಅಲೆ ಕೆಡಿಸೋದು, ಕನಸು ತುಂಬೋದು. ನೀನೀಗ ಯಾವ ಸ್ಟೇಜಲ್ಲಿ ಇದೆಯಾ? ಏನು ನಾನು ರೇಗಿಸೋದು ಅಂದರೆ ಖುಷಿನಾ ನಿನಗೆ? ಹಾಂ ಸುಲ್ಫಿ, ಐ ವಾಸ್ ಜಸ್ಟ್ ಟೆಸ್ಟಿಂಗ್ ಯುವರ್ ಇಂಟೆನ್ಸಿಟಿ. ಒಡೆವಡ ನನಗೆ ಗೊತ್ತಿಲ್ಲದಿರೋ ಹಾಗೆ ಅವ್ರ ಬಗ್ಗೆ ಒಂಥರ ಸಿಂಪತಿ ಶುರು ಆಗಿದೆ. ಒಂದು ಕಡೆ ಅವಳು ಅವಳ ತಂದೆ ಬಗ್ಗೆ ಇದ್ದಿರೋ ಪ್ರೀತಿ ಬಗ್ಗೆ ಅವಳು ಹೇಳಬೇಕಾಗುತ್ತೆ. ಇನ್ನೊಂದು ಕಡೆ ಅವಳ ತಂದೆ ಅವಳನ್ನು ನಡೆಸ್ಕೊಂಡಿರಬೇಕು. ಆ್ಯಂಡ್ ಶಿ ನೀಡ್ಸ್ ಸಮ್ ಸೋಲೆನ್ಸ್. ಬಟ್ ಅವಳ ಮನೇಲಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಲ್ಲಿದ್ದಾಳೆ, ಅದನ್ನು ಹುಡ್ಕೋದು ಹೇಗೆ ಅಂತ. ಸುಲ್ಫಿ, ನಿನಗೆ ಅವಳ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇರೋದು ನೋಡಿದ್ರೆ ನೀನು ತುಂಬ ದೂರ ಹೋಗಿದ್ಯಾ ಅನ್ಸುತ್ತೆ. ಆದರೆ ಸಂಯುಕ್ತ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾಳೋ ಗೊತ್ತಿಲ್ಲ. ಅವಳಿಗೆ ನನ್ನ ಬಗ್ಗೆ ಈ ಥರ ಅನ್ನಿಸ್ದೇ ಇರ್ಬೋದು, ಬಟ್ ಸ್ಟಿಲ್ ನನಗಂತೂ ಅವಳ ಬಗ್ಗೆ ಡೀಪ್ ಕನ್ಸರ್ನ್ ಇದೆ ಕಣೋ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಸುಲ್ಫಿ, ನೀನು ಈಗ ತಾನೇ ಇಂಡಿಯಾಗೆ ಬಂದಿದ್ಯಾ. ನಿನ್ನ ಡ್ಯಾಡು ನಿನ್ನಿಂದ ಬಿಸ್ನೆಸ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರ ಆಸೆಗಳನ್ನ ಬಲಪಡಿಸೋದು ಒಳ್ಳೆಯದು. ಆ್ಯಂಡ್ ಒನ್ ಮೋರ್ ಥಿಂಗ್, ಅ ಬಿಸ್ನೆಸ್ ಮ್ಯಾನ್ ಶುಡ್ ನೆವರ್ ಥಿಂಕ್ ಆಫ್ ಹಿಸ್ ಪರ್ಸ್ನಲ್ ಥಿಂಗ್ಸ್, ರೈಟ್? ಗೊತ್ತು ಕಣ, ನನ್ನನ್ನು ಇಂಗ್ಲೆಂಡಿಗೆ ಕಳಿಸಿರೋ ಉದ್ದೇಶನೂ ಅದೇನೆ. ನಮ್ಮ ಕಂಪ್ನಿನೂ KDR ಗ್ರೂಪ್ ಆಫ್ ಕಂಪ್ನೀಸ್ ಥರ ಆಗಬೇಕು ಅಂತ. ನಿನ್ನ ಸ್ಟೇಟ್ಮೆಂಟ್ನ ಸ್ವಲ್ಪ ಬದಲಾಯಿಸಿ ಹೇಳು. KDR ಗ್ರೂಪ್ ಆಫ್ ಕಂಪ್ನೀಸ್ ಥರ ಅಲ್ಲ, ಅದನ್ನು ಮೆಟ್ಟಿ ನಿಮ್ಮ ಕಂಪ್ನಿ ಇನ್ನೂ ಮೇಲಕ್ಕೆ ಹೋಗಬೇಕು ಅಂತ. ಯಾಕೋ, ಏನಾಯ್ತು? ನಾ ಹೇಳಿದ್ರಲ್ಲಿ ಏನು ತಪ್ಪಿದೆ? ಒಂದು ಕೆಟ್ಟ ಗಾದೆ ಇದೆ ಗೊತ್ತಾ, ನಾನು ಮೇಲೆ ಬರಬೇಕು ಅಂದರೆ ನಿನ್ನ ಕಾಲು ಕಡಿಬೇಕು ಅಂತ. ನಮ್ಮ ಡ್ಯಾಡಿ ಉದ್ದೇಶನೂ ಹೀಗೇನೆ. ಈಗ ಅದೆಲ್ಲ ಬಿಡಪ್ಪ, ನನ್ನ ಕಣ್ಣು ಮುಂದೆ ಕಾಣ್ತಿರೋದು ಒಂದೇ ದಾರಿ. ಸಂಯುಕ್ತ ಎಲ್ಲಿದ್ದಾಳೆ ಅಂತ ಹುಡುಕೋದು. ಎಲ್ಲಿರ್ಬೋದು? ಸುಲ್ಫೆ, ಪ್ರಪಂಚ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಚಿಕ್ಕದಾಗಿದೆ. ಹುಡುಕೋದು ನಿನ್ನ ಕೆಲಸ. ವೇಟ್ ಗುಡ್. ಏನಿದು, ಗಂಟೆ 9 ಆಯಿತು, ಇನ್ನೂ ಈ ಭಟ್ಟ ಕಾಫಿನೇ ತಂದು ಕೊಡಲಿಲ್ಲವಲ್ಲ. ಇಷ್ಟೊತ್ತಿಗೆ 3 ಡೋಸ್ ಆಗಬೇಕಾಗಿತ್ತು. ಹಾಳಾದು ಈ ಕಾಫಿ ಅಭ್ಯಾಸ ಯಾಕಾದರೂ ಅನ್ಕೋತು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡೋ, ನಾಲಿಗೆ ನಿನ್ನ ನೀಚ. ಲೋ ಎಂತ ಹಾಡು ಹೇಳ್ತಾ ಇದೆಯೋ? ತಗೋ, ಬೆಳಗಾಗಿದ್ದು ದೇವ್ರ ಸ್ತೋತ್ರ ಕೇಳೋ ನನಗೆ ನಿನ್ನ ಬಾಯಿಂದ ಆಚಾರವಿಲ್ಲದ ನಾಲಿಗೆ ಹಾಡು ಕೇಳಬೇಕಾಯ್ತಲ್ಲಪ್ಪ. ನಾನು ನನ್ನ ನಾಲಿಗೆ ಬಗ್ಗೆ ಹೇಳ್ತಿದ್ದೆ. ನೋಡೋ ಭಟ್ಟ, ನಾಲಿಗೆಗೆ ಮರ್ಯಾದೆನೇ ಇಲ್ಲ. ಏನು ಅಭ್ಯಾಸ ಮಾಡಿಕೊಂಡ್ರು ಮುಂಡೆದು ತಿಂತಾನೆ ಇರುತ್ತೆ. ಬಿಡು, ಅಷ್ಟಕ್ಕೆ ಲಿಮಿಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಈ ನಾಲ್ಗೆ ಅವ್ರಿವ್ರ ಬಗ್ಗೆ ಮಾತಾಡ್ತಾ ಇರ್ತಲ್ಲ, ಅದಕ್ಕೇನಂತೀಯ? ಅದನ್ನೇ ನೀಚ ಬುದ್ಧಿ ಅಂತ
ದಾಸರು ಹೇಳಿರೋದು. ಈಗ ನೀನು ನಾಲಿಗೆ ಬೈತಾ ಇದ್ದಿದ್ದು ಯಾರನ್ನ? ನನ್ನನ್ನು? ಛೇ ನಿನ್ನನ್ನು ನಾನು ಯಾಕೆ ಬೈಲಿ? ಈ ಮನೆ ಪರಿಸ್ಥಿತಿ ನೆನೆಸ್ಕೊಂಡು ಆ ಮಾತು ಹೇಳಿದೆ ಅಷ್ಟೇ. ಇವತ್ತು ಏನಾದರೂ ಹೊಸ ಬೈಗಳ? ನನ್ನನ್ನು ಏನಾದರೂ ಅನ್ಲಿ, ನಾನು ಕೆಲ್ಸಕ್ಕಿರೋನು. ಆದರೆ ನಮ್ಮ ಯಜಮಾನ್ರನ್ನು ಬೈಯದ? ಈ ವಿಭಾ, ಗಾರ್ಗಿ, ಶರತ್ತು ಇವರೆಲ್ಲ ನಮ್ಮ ಯಜಮಾನ್ರನ್ನ ಮುಳುಗ್ಸೋಕೆ ಬಂದಿರೋ ರಾಕ್ಷಸರು. ಬರೀ ರಾಕ್ಷಸರಲ್ಲ, ಬ್ರಹ್ಮ ರಾಕ್ಷಸರು. ಕರೆಕ್ಟ್. ಆ ಶರತ್ ನನಗೆ ಹೇಳ್ತಾನೆ, ಏ ಬಟ್ಟ, ಇನ್ನು ಮುಂದೆ ಊಟ ತಿಂಡಿ ಏನು ಮಾಡಬೇಕು ಅಂತ ಯಜಮಾನ್ರನ್ನ ಕೇಳಬೇಕಾಗಿಲ್ಲ, ವಿಭಾನ್ ಕೇಳೋ ಇಲ್ಲ ಗಾರ್ಗಿನ್ ಕೇಳೋ ಅಂತಾನೆ. ಇವನು ಅಲ್ಲೇ 4 ಚರ್ಚಬೇಕಾಗಿತ್ತು. ನಾನು ಪೂರ್ತಿ ಹೇಳೋವರೆಗೂ ಕೇಳು. ಆಮೇಲೆ ಈ ಗಾರ್ಗಿ ಏನು ಮಾಡಬೇಕಾಗಿತ್ತು? ಆ ಶರತ್ ಬಾಯಿ ಮುಚ್ಚಿಸ್ಬೇಕಾಗಿತ್ತು. ಕರೆಕ್ಟ್. ಆದರೆ ಹಾಗೆ ಮಾಡಲಿಲ್ಲ. ಮತ್ತೆ ನನಗೆ ಹೇಳ್ತಾನೆ, ನೋಡು, ನಮಗೇನು ಬೇಕೋ ಅದನ್ನು ಮಾಡು, ಆದರೆ ಡ್ಯಾಡಿಗೆ 60 ವರ್ಷ ತುಂಬಿದೆ, ಇನ್ನು ಮುಂದೆ ಡಯಟ್ ಮಾಡಬೇಕು. ಹಣ್ಣು, ತರಕಾರಿ, ಒಂದು ಮುಷ್ಟಿ ಅನ್ನ, ಇದಕ್ಕಿಂತ ಮೇಲೆ ಕೊಡಬೇಡ. ಅಕಸ್ಮಾತ್ ನಮ್ಮ ಮಾತು ಮೀರಿದ್ರೆ ಚೆನ್ನಾಗಿರಲ್ಲ ಅಂತ ಹೆದರ್ಸ್ತಾಳೆ. ಅಯ್ಯೋ ರಾಮ, ಹಿಂಗಂದ್ಲ? ಆವಾಗ ನಮ್ಮ ಯಜಮಾನ್ರು ಇರಬೇಕಾಗಿತ್ತು. ಅವ್ರನ್ನ ಒದ್ದು ಆಚೆ ಹಾಕ್ತಾಯಿದ್ರು. ನನಗೆ ಯಾಕೋ ಭಯ ಆಗ್ತಿದೆ ಕಣ. ಇವ್ರು ಈಗಲೇ ಹೀಗೆ, ಆಮೇಲೆ ಏನಾದರೂ ಆಸ್ತಿ ಕೈಗೆ ಬಂದ್ಬಿಟ್ರೆ ಇನ್ನೇನು ಕತೆನೋ. ಲೋ ಭಟ್ಟ, ಈ ವಿಷಯ ಯಜಮಾನ್ರಿಗೂ ಹೇಳ್ಬಿಡೋಣ, ಅವರಿಗೂ ಗೊತ್ತಾಗ್ಲಿ. ನೀನು ಸರಿ. ಮತ್ತೆ ಅಲ್ವೋ, ಈ ಅಕ್ಕ ತಂಗಿರಿಬ್ರು ಕಪಟ ಪ್ರೀತಿ ಆ ಪಾರ್ಟಿ ದಿವಸದಲ್ಲಿ ತೋರಿಸಿದ್ರಲ್ಲ, ಆ ಗೊಂಗನಲ್ಲೇ ಯಜಮಾನರು ತೇಲ್ತಾ ಇದ್ದಾರೆ. ಇನ್ನು ನಮ್ಮ ಮಾತು ಕೇಳ್ತಾರ, ಚೀಮಾರಿ ಹಾಕಿ ಓಡಿಸ್ಬಿಡ್ತಾರೆ. ಈಗ ಏನು ಮಾಡೋದು ಮತ್ತೆ? ನೋಡು, ನಾನು ನೀನು ಇವ್ರನ್ನೆಲ್ಲ ಗುಟ್ಟಾಗಿ ಗಮನಿಸ್ತಾ ಇರೋಣ. ಕರೆಕ್ಟ್. ಇವರು ಪಾಪದ ಕೂಡ ಎಷ್ಟು ತುಂಬುತ್ತೋ ತುಂಬಿಕೊಳ್ಳಿ. ಆಮೇಲೆ ಒಂದಿನ ಯಜಮಾನ್ರಿಗೆ ಹೇಳ್ಬಿಡೋಣ, ನಮ್ಮ ಋಣ ತೀರ್ಸ್ಕೊಳ್ಳೋಣ. ಕರೆಕ್ಟಾಗಿ ಹೇಳಿದ್ಯಾ. ಯಜಮಾನ್ರಿಗೆ ಈ ಗತಿ. ಸಂಯುಕ್ತ ಮೇಡಮ್ ಎಲ್ಲರೂ ದಿನ ಹಾಲು ಕುಡಿತಾ ಇದ್ದಾರೆ. ಈ ಜನ್ಮದಲ್ಲಿ ಸಂಯುಕ್ತ ಮನೆಗೆ ವಾಪಸ್ ಬರಲ್ಲ ಅಂತ ಖುಷಿ ಪಟ್ಕೊಂಡು ಕುಣಿತಾ ಇದ್ದಾರೆ. ಮನುಷ್ಯ ಇವರು ನಾಚಿಕೆ ಹಾಕಬೇಕು. ಲೋ ಭಟ್ಟ, ಈ ಮನೆಗೋಸ್ಕರ ನಮ್ಮ ಪ್ರಾಣ ಬೇಕಾದರೆ ಕೊಡೋಣ, ಆದರೆ ನಮ್ಮ ಸಾಹೇಬ್ರಿಗೆ ಏನು ಆಗಬಾರ್ದು. ಹಾಗೆ ಸಂಯುಕ್ತ ಮೇಡಮ್ ಮತ್ತೆ ಈ ಮನೆಗೆ ಬರಬೇಕು. ಅದೇ ನಮ್ಮ ಗುರಿ. Hello? Hello? KDR Group of Companies, huh? Yeah, Can I speak to Samyukta there? Samyukta. Who is this? ಯಾರು ಮಾತಾಡ್ತಾ ಇರೋದು? ನಾನು ಜುಲ್ಫಿ ಅಂತ ಮಾತಾಡ್ತಾ ಇರೋದು. ಜುಲ್ಫಿಕರ್. ಹಾಯ್, ರಾಹುಲ್ ಅಂತ. ನಿಮಗೆ ನನ್ನ ಪರಿಚಯ ಅಲ್ಲ, ನನಗೆ ನಿಮ್ಮ ಪರಿಚಯ ಇದೆ. ಅಲ್ಲಿ ಸಂಯುಕ್ತ ಅವ್ರ ಹತ್ರ ಮಾತಾಡ್ಬೋದಾ? ಸಂಯುಕ್ತ ಈಗಲೇ ಬೇಕಾಗಿತ್ತಾ? ಸಾರಿ? ಅಂದರೆ ಸದ್ಯಕ್ಕೆ ಸಂಯುಕ್ತ ಇಲ್ಲಿಲ್ಲ. ಓಕೆ, ಆಫೀಸಲ್ಲಿ ಬ್ಯುಸಿ ಇದ್ದಾರಾ? ಸಂಯುಕ್ತ ಆಫೀಸ್ ಅಟೆಂಡ್ ಮಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ರು ಸುಲ್ಫಿ? ಅವ್ರ ಸೆಲ್ ನಂಬರ್ ಸಿಗುತ್ತಾ? ಭಾಳ ಅರ್ಜೆಂಟ್ನಲ್ಲಿದ್ದೀರಿ ಅನಿಸುತ್ತೆ. ಎನಿಥಿಂಗ್ ಅಫಿಷಿಯಲ್? ಅಲ್ಲ, ಸ್ವಲ್ಪ ಪರ್ಸ್ನಲ್. ಆ್ಯಕ್ಚುಲಿ ಸಂಯುಕ್ತ ಆಫೀಸಿಗೆ ಬರ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ನಾನು ಹುಡ್ಕೊಡ್ಬಲ್ಲೆ. ರಿಯಲಿ? ಹ್ಞೂ. ಓ, ಅವ್ರ ಮನೆಯಲ್ಲೂ ಇಲ್ಲ ಅಂತ ನನಗೆ ಗೊತ್ತು ಬಿಡಿ. ಬಟ್ ಐ ಕ್ಯಾನ್ ಹೆಲ್ಪ್ ಯು. ನಿಮಗೆ ಸಹಾಯ ಮಾಡೋದು ಅಂದರೆ ನಂಗೆ ಭಾಳ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ರಾಹುಲ್. ಇದರಲ್ಲಿ ಥ್ಯಾಂಕ್ಸ್ ಏನು ಬಂತು ಸುಲ್ಫಿ? ಎವ್ರಿಥಿಂಗ್ ಈಸ್ ಗಿವ್ ಆ್ಯಂಡ್ ಟೇಕ್ ಹಿಯರ್. ಸೊ ಕೈಂಡ್ ಆಫ್ ಯು. ನೀವು ಸಂಯುಕ್ತ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾದ ತಕ್ಷಣ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ. ಓಕೆ ರಾಹುಲ್, ಸಂಯುಕ್ತ ಅವ್ರ ಬಗ್ಗೆ ಗೊತ್ತಾದ ತಕ್ಷಣ ನನ್ನ ಸೆಲ್ಗೆ ಒಂದು ಫೋನ್ ಮಾಡಿಬಿಡಿ. ಹ್ಞೂ. ಹಾಂ, ನನ್ನ ನಂಬರ್ ಬರ್ಕೊಡಿ. ಯಾ, ಜಸ್ಟ್ ಸೆಕ್ ಸುಲ್ಫಿ. ಯಾ, 99456 ಯಾ 12346. ಯಾ, ಡನ್ ಸುಲ್ಫಿ. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.
Zulfikar, the son of great business magnate Akhtar. KDR ಕಂಪ್ನಿನ ಕಬಳಿಸೋದಕ್ಕೆ ನಿಂತಿರೋ ಕಂಪನಿಯ ನಾಳಿನ ದೊರೆ ಅಖ್ತರ್. ಇವತ್ತು ನನ್ನ ಭವಿಷ್ಯದಲ್ಲಿ ನನ್ನ ರಾಶಿ ನಸೀಬ್ ಹೊಡೆದಿರಬೇಕು. ಇಲ್ದಿದ್ರೆ ಸುಲ್ಫಿ ತಾನಾಗಿ ನನ್ನ ಮನೆ ಬಾಗಿಲು ಬಡಿಯೋಲ್ಲ. ಏನ್ ಮೇಡಮ್ ಸಿಂಗಿಂಗ್? ಹಾಯ್ ಶರತ್. ಹಾಯ್. ಏನ್ ಮೇಡಮ್ ದಟ್ ಟೈಮ್ ಡ್ರೈವರ್ ಆಗಿದ್ದವನಿಗೆ ಇದ್ದಕ್ಕಿದ್ದ ಹಾಗೆ VIP ಪಾಸ್ ಕೊಟ್ಟು ಕರಿತಾ ಇದ್ದೀರಲ್ಲ? ಇವತ್ತೇ ಫಸ್ಟ್ ಟೈಮ್ ನಾನು ನಿಮ್ಮ ರೂಮ್ಗೆ ಓಪನಿಂಗ್ ಸೆರೆಮನಿ ಮಾಡ್ತಾ ಇರೋದು. ಇನ್ಮೇಲೆ ಯಾವಾಗ ಬೇಕಾದರೂ ನೀವು ನನ್ನ ರೂಮಿಗೆ ಬರ್ಬೋದು. ಇಸ್ ಇಟ್? ಇದರಿಂದ ಯಾರಿಗೆ ಲಾಭ ಅಂತ ಕೇಳ್ಬೋದಾ ಮೇಡಮ್? ಇಟ್ಸ್ ಬಿಸ್ನೆಸ್. ಬಿಸ್ನೆಸ್ ಮಾಡುವಾಗ ಬೇಕಾಗಿರೋದು ಇಂಟೆಲಿಜೆನ್ಸ್ ಮಾತ್ರ ಅಲ್ಲ, ಕನ್ನಿಂಗ್ನೆಸ್ ಕೂಡ. ಅದು ನಿನ್ನಲ್ಲಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ನಿನ್ನನ್ನು ಇಲ್ಲಿ ಕರೆಸಿದ್ದು. ಬ್ಯಾಡ್ ಕ್ವಾಲಿಟೀಸ್ ಆರ್ ಆಲ್ಸೋ ಮೇನ್ ಫೀಚರ್ಸ್ ಫಾರ್ ಅ ಗುಡ್ ಬಿಸ್ನೆಸ್. ವಾ 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 ಏನು ಸಖತ್ತಾಗಿ ಮಾತಾಡಿದ್ರಿ ಮೇಡಮ್. ಆದರೆ ಫುಲ್ ಟು ಫುಲ್ ಇಂಗ್ಲೀಷಲ್ಲಿ ಮಾತಾಡೋದ್ರಲ್ಲ ನನ್ನ ಮೈಂಡಿಗೆ ಎಂಟ್ರಿನೇ ಆಗಲಿಲ್ಲ. ಶರತ್, ಮೊನ್ನೆ ಆಸ್ತಿ ವಿಷಯವಾಗಿ ವಿಭಾಗೂ ನನಗೂ ಜಗಳ ಆಯಿತು. ಅದು ನಿನಗೂ ಗೊತ್ತಿರ್ಬೋದು, ವಿಭಾ ಹೇಳಿರ್ತಾಳೆ. ಅದೆಲ್ಲ ಇದ್ದಿದ್ದೆ ಮೇಡಮ್. ವಿಭುಂಗೆ ಕುತ್ತಿಗೆಲಿರೋ ನೆಕ್ಲೆಸ್ ಮುಂದೆ ಬೆಂಚ್ ಕಾರ್ ಏನೇನೂ ಅಲ್ಲ. ಶಿವಂಗೆ ಕೊರಳಲ್ಲಿ ನೆಕ್ಲೆಸ್ ಇತ್ತಾ ಇದ್ದಿದ್ದು ಹಾವು. ಆದರೆ ಪವರು ಇಡೀ ಲೋಕನೇ ಅಲ್ಗಾಡ್ಸೋಷ್ಟು. ಬಟ್ ವಿಭಾ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೇಡಮ್. ಈಗ ನಿನ್ನಿಂದ ನನಗೊಂದು ಹೆಲ್ಪ್ ಬೇಕು. ಟೆಲ್ ಮೇಡಮ್ ಟೆಲ್. ನಾನಿರೋದೇ ನಿಮ್ಮ ಸೇವೆಗಾಗಿ. ನಾನು ವಿಲ್ ಬಗ್ಗೆ ಡ್ಯಾಡಿ ಹತ್ರ ಮಾತಾಡಬೇಕು ಅಂತ ಇದ್ದೀನಿ. ಅದೇನು ಪ್ರಯೋಜನ ಆಗೋಲ್ಲ ಮೇಡಮ್. ಯಾಕೆ? ಏನು ಹೇಳ್ತಿದ್ದೀಯಾ ನೀನು? ಡ್ಯಾಡಿ ಸ್ನೇಹಿತನ ವಾಪಸ್ ಕರೆಸ್ತಾ ಇದ್ದಾರೆ. ಏನೋ ವಾಟ್? ಸಂಯುಕ್ತನ ವಾಪಸ್ ಕರೆಸ್ತಿದ್ದಾರಾ? ವಾಯ್? ಯಾಕಂದರೆ ಅವಳು ಅವ್ರ ಮುದ್ದಿನ ಮಗಳು ಅಂದಮೇಲೆ ನಿಮ್ಮ ಪೊಸಿಷನಲ್ಲಿ ವಿಭಾ ಪೊಸಿಷನಲ್ಲಿ ಅಂತ ಗೊತ್ತಾಯ್ತಲ್ಲ. ಹೋ ಗಾಡ್, ಅದು ಹಾಗಾಗಬಾರ್ದು. ನಮ್ಮ ಪ್ಲಾನ್ ಎಲ್ಲ ವಾಶ್ಔಟ್ ಆಗಿಬಿಡುತ್ತೆ. ಹೇಗಾದರೂ ಮಾಡಿ ಶರತ್, ಯು ಹ್ಯಾವ್ ಟು ಡೂ ಸಮಥಿಂಗ್. ನಾ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಒಬ್ಬನ ರೆಡಿ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸಂಯುಕ್ತ ಈ ಮನೆ ಕಾಂಪೌಂಡ್ ಒಳಗೂ ಬರಬಾರ್ದು. ಕಾಂಪೌಂಡ್ ಒಳಗಲ್ಲ ಮೇಡಮ್, ಈ ಬೀದಿ ಹತ್ರನೂ ಒಳಗೆ ಬರೋಲ್ಲ. ದಯವಿಟ್ಟು ಹೇಗಾದರೂ ಮಾಡಿ ಹಾಗಾಗೋ ಹಾಗೆ ನೀವು ಮಾಡಬೇಕು. ಆ ಜವಾಬ್ದಾರಿ ನಿಂದು. ಅದಕ್ಕೆ ಬದಲಾಗಿ ನಿಮ್ಗೇನು ಬೇಕು ಕೇಳು. ಈಗ ಕೇಳೋಲ್ಲ, ಕೇಳ್ತೀನಿ. ಅವಾಗ ಕೊಡ್ತೀರಿ ತಾನೆ? ಬಿಡಿ ಮೇಡಮ್, ಅದಕ್ಕಿನ್ನು ಟೈಮ್ ಇದೆ ಮೇಡಮ್. ಈಗ ಇನ್ನು ಕಾಯಾಗಿದೆ, ಇನ್ನು ಹಣ್ಣಾಗಬೇಕು. ನೀವೇನೋ ಹೇಳಬೇಕು ಅಂತ ಇದ್ರಲ್ಲ, ಹೇಳಿ ಮೇಡಮ್. ಸಂಯುಕ್ತನ ಇಲ್ಲಿ ಕರೆಸೋ ವಿಚಾರ ವಿಭಾ ಗೊತ್ತಾ? ನಾ ಹೇಳಲಿಲ್ಲ. ಅವಳು ಸ್ವಲ್ಪ ಮುಂಗೋಪಿ, ದಡ್ಡಂತ ಮಾತಾಡಿ ಏನಾದರೂ ಎಡವಟ್ಟು ಮಾಡಿಬಿಡ್ತಾಳೆ. ಒಳ್ಳೆ ಕೆಲಸ ಮಾಡಿದೆ. ಡ್ಯಾಡಿ ಹತ್ರ ಆಸ್ತಿ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೆ ನೀನು ಸಪೋರ್ಟ್ ಮಾಡಬೇಕು. ಈ ಕೆಲಸ ಸಂಯುಕ್ತ ಇಲ್ಲಿ ಬರೋಕ್ಕೆ ಮುಂಚೆ ನಡಿಬೇಕು. ಡ್ಯಾಡಿ ತಲೆ ಕೆಡಿಸ್ಬೇಕು. ಇಸ್ ಇಟ್? ಹೆಂಗಸಿನ ನಿಜವಾದ ಗುಣ ಅಂದರೆ ಇದು ಮೇಡಮ್. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆದರೆ ಆ ಕುಚೇಲ ಅಂಕಲು ಡ್ಯಾಡಿ ಹಿಂದೆ ಯಾವಾಗಲೂ ಬಾಲದ ಥರನೇ ಇರ್ತಾರೆ. ಅವ್ರಿಗೆ ಅವಮಾನ ಮಾಡಿ ಅವ್ರ ಬಾಯಿ ಮುಚ್ಚಿಸ್ಬೇಕು. ಆ ವಿಷಯ ನನಗೆ ಬಿಡಿ ಮೇಡಮ್.
ನನಗದು ನೀರು ಕುಡ್ದಷ್ಟು ಸುಲಭ. ನೋಡ್ತಾ ಇರಿ ಹೇಗೆ ಅವ್ರನ್ನ ನೆಲ ಕಚ್ಚಿಸ್ತೀನಿ ಅಂತ. ಮೇಡಮ್, ನಿಮ್ಮ ಕೃಪಾ ಕಟಾಕ್ಷ ಒಂದು ನನ್ನ ತಲೆ ಮೇಲಿದ್ರೆ ಈ ಬಂಗ್ಲೆನೇ ಕುಸಿದು ಬೀಳಬೇಕು, ಹಾಗೆ ಮಾಡ್ತೀನಿ ಮೇಡಮ್. ಬೇಡ, ನಾನಿಲ್ಲಿ ರಾಣಿ ಹಾಗೆ ಮೆರಿಬೇಕು. ನಿನ್ನಷ್ಟು ಮೂರ್ಖರು ಯಾರೂ ಇಲ್ಲ. ಯಾತಕ್ಕೋಸ್ಕರ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಬಿಲ್ ಮಾಡೋದಕ್ಕೆ ಮುಂಚೆ ನಿನ್ನ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು. ಇಟ್ಸ್ ಎ ಕಮಿಟ್ಮೆಂಟ್. KDR ಮಾತು ಕೊಟ್ಟ ಮೇಲೆ ಮುಗೀತು. ಬಿಲ್ ಮಾಡೋದು ಬೇಡ ಅಂತ ನೀನು ನನಗೆ ಒತ್ತಾಯ ಮಾಡಿದ್ದೆ. ಆದರೆ ನಾನು ರಾತ್ರಿ ಎಲ್ಲ ಕೂತು ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಲಾಯರನ್ನು ಕನ್ಸಲ್ಟ್ ಮಾಡಿದ್ಯಾ? ನೋ, ಮೈ ವರ್ಡ್ ಈಸ್ ಆಲ್ವೇಸ್ ಫೈನಲ್. ನಿನ್ನ ಹುಚ್ಚುತನನ ನಿಲ್ಲಿಸು. ನನ್ನ ಅಥವಾ ಮಕ್ಕಳನ್ನು ಕರ್ಕೊಂಡು ಹೋಗು. ಇಲ್ಲದೆ ಹೋದರೆ ಸಂಬಂಧಗಳು ಹಾಳಾಗತ್ವೆ. ಹೀಗಾಗಿರೋದೇ ಸಾಕು. ಇನ್ನು ಮುಂದೆ ಹಾಳಾಗೋದು ಬೇಡ. ಕೃಷ್ಣ, ಸಂಯುಕ್ತನ ಅನಾವಶ್ಯಕವಾದ ಮಾತು ಬೇಡ ಕುಚಲ. ಯಾವುದು ಅನಾವಶ್ಯಕವಾದ ಮಾತು? ನಿನ್ನ ಮಗಳ ಬಗ್ಗೆ ಮಾತು. ಓ ಗಾರ್ಗಿ, ಶರತ್, ಬನ್ನಿ. ಏನು ದಿಢೀರಂತ ಬಾಗಿಲು ತಳ್ಳಿ ಒಳಗೆ ಬಂದ್ರಲ್ಲ? ಎನಿಥಿಂಗ್ ಇಂಪಾರ್ಟೆಂಟ್? ಎಸ್, ವೆರಿ ಇಂಪಾರ್ಟೆಂಟ್. ಅದೇನೋ ಸಂಬಂಧದ ಬಗ್ಗೆ ಮಾತಾಡ್ತಿದ್ರಲ್ಲ, ಐ ವಾಂಟ್ ಟು ನೋ ಅಬೌಟ್ ಇಟ್. ಕದ್ದು ಕೇಳಿಸ್ಕೊತಾ ಇದ್ರಾ? ಶೇಮ್ ಆನ್ ಯುವರ್ ಪಾರ್ಟ್. ಒಳಗೆ ಬರೋಕ್ಕೆ ಮುಂಚೆ ಬಾಗಿಲು ಟ್ಯಾಪ್ ಮಾಡಿ ಒಳಗೆ ಬರಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ? ಅವ್ರ ಅಪ್ಪನ ಹತ್ರಕ್ಕೆ ಬರೋಕೆ ಯಾರಪ್ಪನ ಪರ್ಮಿಷನ್ ಕೇಳ್ಬೇಕ್ರಿ? ಯಾರಪ್ಪನ ಪರ್ಮಿಷನ್ ಅಲ್ಲ, ಗಾರ್ಗಿ ಅಪ್ಪನ ಪರ್ಮಿಷನ್ ಬೇಕು. ಅಂಕಲ್, ನೀವು ಹೀಗೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಶರತ್ತು ನಮ್ಮ ಅಪ್ಪನ ಸನಿಲ್ಲ, ನೆನಪಿರಲಿ. ಆಸ್ತಿ ಬರುತ್ತೆ ಅಂತ ಗೊತ್ತಾದ ಕೂಡಲೇ ಶರತ್ ಬಗ್ಗೆ ಗೌರವ ಬಂದ್ಬಿಡ್ತಾ ನಿನಗೆ? ಮಾತಿಗೆ ಕಾಲಿಳಿತಾ ಇದ್ದೆ. ಅದೆಲ್ಲ ನಮ್ಮ ಪರ್ಸನಲ್ ಮ್ಯಾಟ್ರು. ನೀವೇನಿದ್ರು ಆಫೀಸಲ್ಲಿ ಕೆಲಸ ಮಾಡೋರು, ತಿಂಗಳಾದ ಕೂಡಲೇ ಸಂಬಳ ಎಣಿಸ್ಕೊಳ್ಳೋರು. ನೀವದನ್ನೆಲ್ಲ ಮಾತಾಡಂಗಿಲ್ರಿ. ದಟ್ ವಾಸ್ ನಾಟ್ ಫೇರ್. ಓಕೆ, ನಾಳೆ ನಮ್ಮ ಮಾವನ ಸ್ಥಾನದಲ್ಲಿ ನಾವಿರ್ತೀವಿ. ನಾವು ನಿಮಗೆ ಸಂಬಳ ಕೊಡೋದು. ವಿ ಆರ್ ದ ಫ್ಯೂಚರ್ ಬಾಸಸ್, ಮೈಂಡ್ ಇಟ್. ಕೇಳಿದ್ಯಾ ಕೃಷ್ಣ ಹೇಗೆ ಮಾತಾಡ್ತಾ ಇದ್ದಾನೆ? ಗಾರ್ಗಿ, ನಾನು ನಿನ್ನನ್ನು ವಿಭಾನ ಚಿಕ್ಕಂದಿನಿಂದ ಎತ್ತಿ ಆಡಿಸಿ ಬೆಳೆಸಿದ್ದೀನಿ. ವಿಭಾ ಇವನನ್ನು ಇಷ್ಟಪಟ್ಟಾಗ ಕೃಷ್ಣ ಇವನನ್ನು ಹೊರಗಟ್ಟಿದ್ದ. ನಾನು ಮಕರಂದ ಕೃಷ್ಣನ ಸಮಾಧಾನ ಮಾಡಿ ಇವರು ಮದುವೆ ಆಗೋ ಹಾಗೆ ಮಾಡಿದ್ವಿ. ನೆನಪಿದ್ಯಾ? ಈಗ ನೋಡು ಹೇಗೆ ಮಾತಾಡ್ತಾ ಇದ್ದಾನೆ. ಅಂಕಲ್, ಎಲ್ಲ ಕಾಲದಲ್ಲೂ ಹಳೆದನ್ನು ನೆನ್ಪು ಮಾಡ್ತಾ ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ನಾವೇನು ಚಿಕ್ಕ ಮಕ್ಕಳಲ್ಲ. ನೀವು ಬಿಲ್ ಬಗ್ಗೆ ಮಾತಾಡ್ತಾನೆ ಬಂದಿರೋದು. ಆದರೆ ನೀವು ಅಂದ್ಕೊಂಡಿರೋ ಹಾಗೆ ಬಿಲ್ನ ಸದ್ಯಕ್ಕೆ ಮಾಡ್ತಾ ಇಲ್ಲ. ಬಟ್ ಹೂ ಆರ್ ಯು ಟು ಡಿಸೈಡ್ ದಟ್ ಅಂಕಲ್? ನಾನು ನಿನ್ನ ಅಪ್ಪನ ಉಪ್ಪು ತಿಂದ ಸೇವಕ. ಸೇವಕ ಮೀನ್ಸ್ ಸರ್ವೆಂಟ್. ಎಲ್ಲಿರ್ಬೇಕೋ ಅಲ್ಲಿರ್ಬೇಕು. ನಮ್ಮ ಪರ್ಸನಲ್ ವಿಷಯದಲ್ಲಿ ನೀವು ತಲೆ ಹಾಕಿದ್ರೆ ನಿಮಗೆ ಅಗೌರವ ಅಂಕಲ್. ಅಧಿಕಾರದ ಘನತೆ, ಹಣದ ಬೆಲೆ ಗೊತ್ತಿಲ್ಲದಿರೋ ನಿಮ್ಮಿಂದ ನಾನು ಗೌರವ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನೊಬ್ಬ ಮೂರ್ಖ ಆಗ್ತೀನಿ. ನೋಡ್ರಿ, ನೀವು ಮೂರ್ಖ ಆದರೂ ಸರಿ, ಬ್ರಿಲಿಯಂಟ್ ಆದರೂ ಸರಿ, ಐ ಆಮ್ ನೋ ಪ್ರಾಫಿಟ್. ನಮ್ಮ ಮಾವನ ಜೊತೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು. ನೀವು ಹೊರಗೋಗಿ. ನೋ, ಐ ವಾಂಟ್ ಅಲೋ ಯು. ಕುಚೇಲ, ಇಲ್ಲಿಂದ ಹೊರಡು. ಕೃಷ್ಣ, ಐ ಸೆಡ್ ಲೀವ್. That's what, sir. What I'm telling, sir.